ಏನಂದರೆ ನೀವು ಎಲ್ಲ ಪಕ್ಷದವ್ರ ಜೊತೆಗೂ ನಿಮ್ಮದು ಒಡನಾಟ ಚೆನ್ನಾಗೇ ಇರುತ್ತೆ. ಯಾಕಂದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮ್ಮ ಮಾರ್ಗದರ್ಶನ ಬೇಕಾಗತ್ತೆ. ಇಂಥ ವ್ಯಕ್ತಿತ್ವಗಳಿದೆಯಲ್ಲ ಸರ್, ಅವ್ರು ಮಾಡಿರೋ ಕೆಲಸಗಳು, ಅವರ ಗುಣಗಳು, ಅವನು ಅಟ್ಲೀಸ್ಟ್ ನಾವು ಈ ರಾಜ್ಯಶಾಸ್ತ್ರ ಓದುವಂಥ ಸಂದರ್ಭದಲ್ಲಿ, ಈ ರಾಜಕೀಯ ಶಾಸ್ತ್ರ ಓದುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅದು ಈ ಟೆಕ್ಸ್ಟಾಗಿ ಬರಬೇಕು ಸರ್. ನನ್ನ ಪ್ರಕಾರ ಭಾಳಷ್ಟು ಜನದ್ದು ಪರಿಚಯನ ನಮ್ಮ ಯುವ ಪೀಳಿಗೆ ಕೊಡ್ತಾ ಇಲ್ಲ. ಯಾಕೆಂದರೆ ನಿಜವಾಗಿ ಹೇಳಬೇಕು ಅಂದರೆ ನಿಮಗೆ ಕರ್ನಾಟಕದ ರಾಜಕಾರಣನೇ ಸರಿಯಾದ ರೀತಿಯಲ್ಲಿ ದಾಖಲೆನೇ ಆಗಿಲ್ಲ. ಸ್ವಾತಂತ್ರ್ಯ ನಂತರದ 47ರ ನಂತರದ ಇತ್ತೀಚಿನವರೆಗೆ ಯಾರ್ಯಾರು ನಾಯಕರುಗಳು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಳ್ಬೇಕು ಅಂದ್ರೆ ಒಂದೇ ಒಂದು ನಿಮಗೆ ಆಕಾರ ಗ್ರಂಥಗಳು ಆ ಥರ ನಾವು ಕೂಡ ಇದೆಲ್ಲ ಓದೇ ತಿಳ್ಕೊಂಡು ಹೆಗ್ಗಡೆಯವ್ರ ನಂತರ 77ರ JP ಚಳುವಳಿಯ ನಂತರ ನಮಗೆ ಸ್ವಂತ ಅನುಭವ ಬಿಟ್ಟರೆ ಅದಕ್ಕಿಂತ ಹಿಂದಿಂದೆಲ್ಲ ನಾವು ಓದೇ ತಿಳ್ಕೊಂಡಿರ್ತಕ್ಕಂಥದ್ದು. ಈಗ ಆ ಥರದ್ದು ಯಾವುದೂ ಕೂಡ ಇಲ್ಲ, ಅದು ಆಗಬೇಕು. ಹಾಗಾಗಿ ಹೆಗ್ಗಡೆಯವರ ಹೆಸರಲ್ಲೂ ಒಂದು ಚೇರಿದೆ, ಐಸೆಕ್ಕಲ್ಲೋ ಎಲ್ಲ ಒಂದು ಚೇರಿದೆ. ಬಟ್ ಅವೆಲ್ಲ ಚೇರ್ಗಳು ಎಲ್ಲ ಥರದೇ ಅದೇ ರೀತಿ ಸೀಮಿತವಾಗಿ ಕೆಲವರಿಗೆ ಮಾತ್ರ ಇದಿರತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನೋಡಬೇಕು, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ನಾಡ್ದು. ಈ ಥರ ಏನಾದರೂ ಒಂದು ಈ ಥರದ ವ್ಯಕ್ತಿತ್ವಗಳನ್ನ ಮತ್ತೆ ಪುನರ್ ಅವರು ಜನಗಳ ಮನಸ್ಸಿಗೆ ಮನನ ಮಾಡ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಸರ್ ಕೊನೆಯ ಪ್ರಶ್ನೆ ಸಂಕ್ಷಿಪ್ತವಾಗಿ, ಯಾಕೆ ರಾಷ್ಟ್ರ ರಾಜಕಾರಣಕ್ಕೆ ಹೊಂದ್ಕೊಳ್ಳೇ ಇಲ್ಲ ಅವರು? ಯೋಜನಾ ಆಯೋಗದ ಅಧ್ಯಕ್ಷರ ಕೆಲಸ ಮಾಡಿದ್ರು, ಇದು ಅದೆಲ್ಲ ಓಕೆ, ಜೊತೆಗೆ ಕಾಮರ್ಸ್ ಮಿನಿಸ್ಟರ್ ಆಗಿದ್ದರು. ಈ ರಾಷ್ಟ್ರ ರಾಜಕಾರಣದಲ್ಲಿ ನಾವು ಅಂದ್ಕೊಂಡಷ್ಟರ ಮಟ್ಟಿಗೆ ರಾಮಕೃಷ್ಣ ಹೆಗಡೆ ಅವರು ಕ್ಲಿಕ್ ಆಗಲಿಲ್ಲ ಯಾಕೆ ಅಂತ? ದಕ್ಷಿಣ ಭಾರತದವರಿಗೆ ಅದೊಂದು ರೀತಿಯ ಶಾಪದ ಥರನೇ ನನಗೆ ಇವತ್ತು ಕೂಡ ಕಾಣ್ತಾ ಇದೆ. ಇವರು ಒಬ್ಬರೇ ಅಂತಲ್ಲ, ನಿಜಲಿಂಗಪ್ಪನವರು IACC ಅಧ್ಯಕ್ಷರಾದರು 69ರಲ್ಲಿ, ಅದರ ದೊಡ್ಡ ಸಾಧನೆ ಮಾಡಲಿಕ್ಕಾಗಲಿಲ್ಲ. ಕಾಮರಾಜ್ ನಾಡವರವರು ಅವರು AICC ಅಧ್ಯಕ್ಷರಾದರು, ದೊಡ್ಡ ಸಾಧನೆ ಮಾಡಲಿಕ್ಕಾಗಲಿಲ್ಲ. ಉಳಿದಾಗೆ ನಮ್ಮ ರಾಜ್ಯದಿಂದ ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರು ದೊಡ್ಡದೇನು, ದೇವೇಗೌಡರು ಪ್ರಧಾನಮಂತ್ರಿ ಆದರು, ಆದರೆ ಅಲ್ಲಿ ಭಾಳ ಸಮಯ ಉಳಿಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಷ್ಟ್ರ ರಾಜಕಾರಣದ ಹಿಂದಿ ಪ್ರದೇಶಗಳ ಪ್ರಭಾವ ಮತ್ತು ಅದಕ್ಕಿರ್ತಕ್ಕಂಥ ಶಕ್ತಿ ಬಹುತೇಕ ದಕ್ಷಿಣ ಭಾರತದವ್ರಿಗೆ ಮೀರ್ಲಿಕ್ಕೆ ಸಾಧ್ಯ. ಹೆಗಡೆಯವರು ಹಿಂದಿನೂ ಚೆನ್ನಾಗೇ ಮಾತಾಡ್ತಾ ಇದ್ರು, ಇದೆಲ್ಲ ಇತ್ತು, ಅವಕಾಶ ಇತ್ತು, ಇಂಗ್ಲೀಷು ಹಿಂದಿ ಎಲ್ಲವೂ ಚೆನ್ನಾಗಿತ್ತು, ಭಾಳ ಭಾಷೆ ಮಾತಾಡ್ತಾ ಇದ್ರು, ಇದೆಲ್ಲ ಇತ್ತು ಅವರಿಗೆ. ನರಸಿಂಹರಾಯರು ಒಬ್ಬರು ಎಲ್ಲಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ಅಲ್ಲ ಬೇಕು ಅಂತಲೇ ಅವ್ರಿಗೆ ಏನಾದರೂ ಯಾರಾದರೂ ಅಡೆತಡೆ ಹಾಕಿದ್ರೆ ಇಲ್ಲ. ಅದೇನಂದರೆ ದಕ್ಷಿಣ ಭಾರತದವರು ನನ್ನ ದೃಷ್ಟಿನಲ್ಲಿ ಒಂದು ರೀತಿಯ ಭಾಳ ದುರಾಸೆ ಏನಿಲ್ಲ, ಸೀಮಿತವಾದಂಥ ಆಸೆ ಆಕಾಂಕ್ಷೆಗಳು, ಆಮೇಲೆ ಒಂಥರ ಸಂಕೋಚದ ಪ್ರವೃತ್ತಿಗಳು, ಆಮೇಲೆ ಅಗ್ರೆಸಿವ್ನೆಸ್ಸು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂಥರ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಆ ಕಿಲ್ಲಿಂಗ್ ಇನ್ಸ್ಟಿಂಕ್ಟು ನನ್ನ ಪ್ರಕಾರ ಇಡೀ ದಕ್ಷಿಣ ಭಾರತದ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳ ಕೈಯಲ್ಲಿ. ಒಂದು ವೇಳೆ ರಾಮಕೃಷ್ಣ ಹೆಗಡೆ ಅವರಿಗೆ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದ್ದಿದ್ರೆ ನಿಜಕ್ಕೂ ದೊಡ್ಡ ಛಾಪ್ ಹೊತ್ತಾ ಇದ್ರಲ್ಲ ಸರ್? ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತಿಲ್ಲ. ಅವರಿಗಿರೋಂಥ ಕ್ವಾಲಿಟೀಸು, ಅವ್ರಿಗಿದ್ದಂಥ ವಿದ್ಯೆ, ಅವ್ರಿಗಿದ್ದಂಥ ಕಮಿಟ್ಮೆಂಟು, ಅವ್ರಿಗಿದ್ದಂಥ ಚಾರ್ಮ್ ಅಂತ ಹೇಳ್ತಾರಲ್ಲ, ಆ ಪರ್ಸ್ನಾಲಿಟಿಗಿದ್ದಂಥ ಚಾರ್ಮು, ಇವೆಲ್ಲದರಿಂದಾಗಿ ಬಹುತೇಕ ಅವರೊಂದು ಯಶಸ್ವಿ ರಾಜಕಾರಣಿ ಆಗ್ತಾಯಿದ್ರು ರಾಷ್ಟ್ರ ಮಟ್ಟದಲ್ಲಿ. ಎಸ್ ಸರ್, ನೋಡಿ ಹೆಗಡೆ ಅಂತ ವ್ಯಕ್ತಿತ್ವ ಅದು ಯಾವುದೇ ಕಾರಣಕ್ಕೂ ಜನರ ಮನಸ್ಸಿಂದ ದೂರ ಹೋಗಬಾರ್ದು. ಯಾಕಂದರೆ ನಾವು ಹೆಂಗೆ ಅಂದರೆ ನಾವು ದಿನಗಳದಂಗೆ ನಮ್ಮ ಸಮಸ್ಯೆಗಳೇ ಜಾಸ್ತಿ ಆಗ್ತವೆ, ಹೀಗಾಗಿ ಮರ್ತು ಬಿಡ್ತೀವಿ ನಾವು. ಮತ್ತೆ ಅವ್ರನ್ನ ಜ್ಞಾಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡ್ತಾಯಿದ್ರಿ ಶತಮಾನೋತ್ಸವದ ಮುಖಾಂತರ, ನಿಮ್ಮಂಥ ಸ್ನೇಹಿತರುಗಳು ಮಾಡ್ತಾಯಿದ್ರಿ. ನಿಜಕ್ಕೂ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. TV9ಗೂ ನಮಸ್ಕಾರ. ಯಾಕೆಂದರೆ ಈ ಸಂದರ್ಭದಲ್ಲಿ ಇದರಿಂದ ಓಟು ಬರೋದಿಲ್ಲ, ಹೆಚ್ಚು ನಿಮಗೆ ವ್ಯೂವರ್ಶಿಪ್ಪು ಸಿಗದೆ ಹೋಗ್ಬೋದು. ಆದರೂ ಕೂಡ ಒಂದು ಕರ್ತವ್ಯ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮ ಮಾಡೋದು ಕೂಡ ಪತ್ರಿಕಾ ಧರ್ಮ ಪಾಲನೆ ಒಂದು ದೊಡ್ಡ ಜವಾಬ್ದಾರಿ ನೀವು ನಿರ್ವಹಿಸಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.